ಐದಾರು ವರ್ಷದ ಬಾಲಕನೇ ತಂದೆಯ ಅಪ್ಪನಿಂದ ಪಡೆದ ನಾಟಕವನ್ನು ಮಾಡಲು ತಾವರದಾನ ಅಂತಾನೆ ತೋರದಾನ ತೋರದವನು ತಾನಡ್ಯಾನ ಜೀವನನ್ನು ಕಟ್ಟಿದಾನ ಘೋರ ತಪವನ್ನು ತಾನಡ್ಯಾನ ಅಷ್ಟೊಳಗೆ ಏನಾಗಿರ್ತದ ಬಸವಣ್ಣ ಶಿವ ಪರಮಾತ್ಮನಿಗೆ ವಾಹನ ಆದ ಮೇಲೆ ಇದ್ದಾಗ ಪೃಥ್ವಿರಾಜ ಎಂಬುವಂತವ ತಪ ಮಾಡ್ತಿರ್ತಾನ. ಪೃಥ್ವಿರಾಜ ಅವ ತಪ ನಡಿತಾನ ಪಡ್ತಾನ ಆಗಿ ಕಳತಾನ ಅವ ಪೃಥ್ವಿರಾಜ ಇವನನ್ನು ಕರ್ಕೊಂಡು ಬಂದು ಹೆಂಗ್ ಮಾಡ್ತಾನ ಶಿವನ ನಂದಿಯನು ಅಂದಾಗ ನೋಡ್ರಿ ಹೆಂಗ್ ಮಾಡ್ತಾನ ಬಸವಣ್ಣನ ಒಳ್ಳೆ ಒಳ್ಳೆ ಹರಿಯದ ವಯಸ್ಸಿನಾಗ ರೈತರು ಪ್ರತಿಯೊಬ್ಬರು ತರಬೇಕಾದಂತ ಕೆಲಸನ ಅದ ಅಂತ ಹೊತ್ತಿನಾಗ ಅವನ ಮನೆಗೆ ತಗೊಂಡ್ ಬಂದಿರ್ತಾರ. ಮಕ್ಕಳು ಸಣ್ಣ ಇರ್ತಾವ 10-12 ಹೆಗಲು ಹೊಡಿತಾರ. ಎಷ್ಟು ವಯಸ್ಸಾಗ್ತದ ಮಗನೂ ಹರಿಯಕ್ ಬಂದಿರ್ತಾನ. ಒಂದ್ ಏನಾಕೈತಿ ಬಾಲ್ಯದೊಳಗ ರೈತ ದುಡಿದು ದುಡಿದು ಭಾರಿ ಜಾಸ್ತಿ ಬಿಸಿಲು ಬಿದ್ದಿತ್ರಿ. ಕಣದಾಡ್ಕೊಂಡು ಕಟ್ಟ್ಯಾರ. ಯಾರು ಒಂದ್ ಇದು ಮೇವು ಹಾಕಿಲ್ಲ, ಕುಡಿಯಾಕ ನೀರು ಕೊಟ್ಟಿಲ್ಲ. ಯಾಕಂದ್ರೆ ಇದು ದುಡಿಲಾರದೆ ಚಿಗಟೂರಿ ತಂದಿರ್ತಾರ. ಅವ್ರು ತಿಂದು ಬಿಟ್ಟು ಒಣಾದ ಅಂತ ಇದ್ರ ಮುಂದೆ ಹಾಕಿ ಅವ್ರು ಹೊಲದ ಬಾಳೆ ಮಾಡಕ್ ಅವ್ರು ಮತ್ತೆ ಹೊಡೆದು ಬಿಡ್ತಾರ. ಅವಾಗ ಇವ ಏನಂತಾನ, ತಂದಿ ಮಗ ಕೂಡಿ ಮನೆಯಾಗ ಮಾತಾಡ್ಕೊಂತಾರ. ಯಪ್ಪ ಅದನ್ನ ಕಟ್ಟೋರು ಯಾರು ಬಿಚ್ಚೋರು ಯಾರು ಏನ್ ಮಾಡಕ್ ಆಗಂಗಿಲ್ಲ, ಯಾರಿಗಾರ ಕೊಟ್ಟು ಬಿಡೋಣ, ಅದನ್ನ ಕೊಟ್ಟಷ್ಟು ಕೊಟ್ಟರು ಇವಾಗ ರೊಕ್ಕ ಕೊಟ್ಟು ಬಿಡತ್ತಾಗ ಅಂತ ಹೇಳ್ತಾನ. ಅವಾಗ ಅಪ್ಪ ದೌಡು ಮಾಡಿ ಕಟ್ಟಗರಿಗೆ ಫೋನ್ ರೊಕ್ಕ ಕೊಟ್ಟಿರ್ತಾನ್ರಿ ಅವಾಗ ಮನೆಗೆ ಬಂದು ಎಳ್ಕೊಂಡು ಹೋಗೋ ಹೊತ್ತಿನಾಗ ಪತ್ಲ ದಾಟಿ ಹೊರಗೆ ಹೊಂಟಾಗ ಬಸವಣ್ಣ ಕಣ್ಣೀರ್ ಹಾಕೊಂತ ಮನೆಯವ್ರಿಗೆ ಅಂತಾನ, ಯಪ್ಪ ಹುಡುಗ ನೀ ಬಾಳ ಸಣ್ಣ ಇದ್ದಿ, ನಾನು ಇವತ್ತು ಕಟಗರಿ ಕೊಡಾಕೊಂತಿದ್ದಿ. ನೀ ಸಣ್ಣ ಇದ್ದಾಗ ನಾ ದುಡಿಯಾಕಿ ಮನೆಗೆ ಬಂದಿದ್ದೆ. ನಾ ದುಡಿದ ಮೇಲೆ ನಿನಗೆ ಅಪ್ಪ ಅವ್ವ ಕೂಡಿಸಿ ಅನ್ನ ಹಾಕ್ಯಾರ. ಮತ್ತ ನಾ ದುಡಿದ ಮೇಲೆ ನೀ ದೊಡ್ಡವಾಗಿದ್ದಿ. ಆದ್ರೆ ಇವತ್ತು ನನಗಿಂತ ಮುದುಕಾಗ ನಿಮ್ಮ ಅಪ್ಪನ ಮನ್ಯಾಗ ಕುಂದಿರ್ಸಿದ್ದಿ, ನನ್ನ ಕೊಯ್ತನ್ನು ಕಟಗರಿಗೆ ಮಾರಾಕೊಂತೀನಿ. ನಿನಗೆ ಯಾವ ಕಾಲಕ್ಕೆ ಪುಣ್ಯ ಬರ್ಬೇಕು ಅಂತ ಅವಾಗ ಹೆಂಗಂತಾನವ, ನನ್ನಂಗ ನಿಮ್ಮಪ್ಪ
ಅದಕ್ಕೆ ನಮ್ಮ ಬಡ್ನಿಯ ಮಾರುತೇಶ್ವರ ಹೆಂಗ್ ಹೇಳ್ತಾನಂದ್ರ ಕೊಡವ್ರ ಕೊಯ್ಯವ್ರು ಇರುವತನ ಕೊಡವ್ರ ಕೊಯ್ಯವ್ರು ಇರುವತನ ದೇವರು ಕಾಣೋನೇನ ಹತ್ತಿರದೇವ ನಿಲ್ಲೋನೇನ ಮಾಡಿದ ಪಾಪ ಹೋಗೋದೇನ ಮಾಡಿದ ಪಾಪ ಹೋಗೋದೇನ ಸಂಕಲ್ಪ ಹೊರಗ ಮಾಡನ ಪತ್ನಿಯ ಬಾಲ ಮಾಡುವ ಚರಣ ಪತ್ನಿಯ ಬಾಲ ಮಾಡುವ ಚರಣ ಕೈದು ತಿನ್ನವರಿಗೆ ಕೊಡಬ್ಯಾದೇವನ್ನ ಅವನಿಂದ ಜಗವೆಲ್ಲ ಉಂಟಾಯ್ತು ಅನ್ನ ಅವ ಹೋದ ಮೇಲೆ ನಾವು ನೋಡದೇನ ಅವ ಹೋದ ಮೇಲೆ ನಾವು ಉಣ್ಣೋದೇನ ತಿನ್ನಬೇಕಾದ ಮಾಡಿ